ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಶಾರದಾ ಅನ್ನುವ ವಯಸ್ಸಾದ ಅಜ್ಜಿ ಇದ್ರು. ಅವರು ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ಕೊಂಡು ಪಕ್ಕದಲ್ಲಿರುವ ಅಡವಿಯಿಂದ ಗೆಡ್ಡೆಗಳು ಅಣಬೆಗಳನ್ನ ತಗೊಂಡ್ಬಂದು ವ್ಯಾಪಾರ ಮಾಡ್ತಿದ್ರು. ಹಾಗೆ ಸಿಕ್ಕಿದ ಹಣದಲ್ಲೇ ಜೀವನ ಸಾಗಿಸ್ಕೊಂಡು ಅವರ ಇಷ್ಟದೈವವಾದ ದುರ್ಗಾದೇವಿಗೆ ಪೂಜೆಯನ್ನು ಮಾಡ್ತಿದ್ರು. ಆ ದಿನ ತುಂಬಾ ಬೇಜಾರಿಂದ ದುರ್ಗಾಮಾತೆಯನ್ನು ನೋಡಿ, ಅಮ್ಮ ದುರ್ಗಮ್ಮ, ನಿನ್ನ ಭಕ್ತಿನ ನೀನು ಕ್ಷಮಿಸ್ತೀಯ ಅಲ್ವಾ? ನವರಾತ್ರಿ ಬರ್ತಾ ಇದೆ. ಹೋದ್ಸಲ ಮಾಡ್ದ ಹಾಗೆ ಈ ಸಲ ನವರಾತ್ರಿ ಮಾಡಕ್ಕಾಗಲ್ಲ. ಬರ್ತಾ ಬರ್ತಾ ತುಂಬಾನೇ ವಯಸ್ಸಾಗ್ತಾ ಇದೆ. ನಡೆಯಕ್ಕೂ ಕೂಡ ನನ್ನ ಕಾಲಲ್ಲಿ ಶಕ್ತಿ ಇಲ್ಲ. ಕೆಲ್ಸ ಮಾಡಕ್ಕೂ ಆರೋಗ್ಯ ಸರಿ ಇಲ್ಲ ಅಮ್ಮ. ಆದ್ರೂ ಬೇರೆ ದಾರಿ ಇಲ್ವಲ್ಲ. ನಾನ್ ನಿನಗೆ ನವರಾತ್ರಿಗೆ ಏನೂ ಮಾಡ್ಲಿಲ್ಲ ಅಂತ ಕೋಪ ಮಾಡ್ಕೊಳ್ಬಾರ್ದಲ್ವಾ ನೀನು? ಅದಕ್ಕೆ ನನ್ನಿಂದ ಆಗ್ಲಿಲ್ಲ ಅಂದ್ರೂ ಕೂಡ ಅಡವಿಗೆ ಹೋಗಿ ಸ್ವಲ್ಪ ಗೆಡ್ಡೆ ಅಣಬೆ ಎಲ್ಲ ಜಾಸ್ತಿ ತಗೊಂಡ್ ಬಂದ್ ಮಾಡ್ತೀನಿ. ಹಾಗೆ ಮಾರಿದ್ರೆ ಸಿಗೋ ಹಣದಲ್ಲಿ ನಿನಗೆ ನವರಾತ್ರಿ ಮಾಡ್ತೀನಿ ತಾಯಿ. ಹಾಗಂತ ಹೇಳಿ ಪೂಜೆನ ಮುಗಿಸಿ ಮನೆಯೊಳಗಡೆಯಿಂದ ಅಜ್ಜಿ ಹೊರಗಡೆ ಬಂದ್ರು. ಮನೆಗೆ ಬೀಗ ಹಾಕೊಂಡು ಹೊರಗಡೆ ಇಟ್ಟಿದ್ದ ಬುಟ್ಟಿನ ತಗೊಂಡು ಪುನಃ ಅವರು ಅಲ್ಲಿಂದ ಅಡವಿಗೆ ಹೋದ್ರು. ಗೆಡ್ಡೆಗಳಿಗೋಸ್ಕರ ಅಣಬೆಗಳಿಗೋಸ್ಕರ ಅವರು ಅಡವಿಯಲ್ಲಿ ಸುಮಾರು ಹೊತ್ತು ಹುಡುಕ್ತಾ ಇದ್ರು. ಎಷ್ಟೇ ಹುಡುಕಿದ್ರು ಕೂಡ ಅವ್ರಿಗೆ ಗೆಡ್ಡೆನೋ ಅಣಬೆನೇ ಸಿಗ್ಲಿಲ್ಲ. ಅಜ್ಜಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಆದ್ರೂ ಅಜ್ಜಿಗೆ ಹಠ ಜಾಸ್ತಿ. ಹೇಗಾದ್ರೂ ಮಾಡಿ ಗೆಡ್ಡೆನೋ ಅಣಬೆನೋ ತಗೊಂಡು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಕಾಲೆಲ್ಲ ನೋವಾಗ್ತಿದ್ರು ಕೂಡ ಸ್ವಲ್ಪನೂ ವಿಶ್ರಾಂತಿ ತಗೊಳ್ಳದೆ ಅವರು ಅಡವಿಯೆಲ್ಲ ಹುಡುಕಾಡ್ತಾ ಇದ್ರು. ಆದ್ರೂ ಲಾಭನೇ ಇಲ್ಲ. ಎಲ್ಲೋ ಅವ್ರು ಹುಡುಕಿದ್ದು ಅವ್ರಿಗೆ ಸಿಗ್ಲೇ ಇಲ್ಲ. ತುಂಬಾ ಚಿಂತೆಯಿಂದ ಮುಖ ಇಟ್ಕೊಂಡು, ದುರ್ಗಮ್ಮ, ಯಾಕಮ್ಮ ಈ ಬಡ ಭಕ್ತಿಗೆ ಇಷ್ಟ್ ಕಷ್ಟ ಕೊಡ್ತಾ ಇದೀಯಾ? ಹಾಗಂತ ಅಂದ್ಕೊಂಡು ಪುನಃ ಅಡವಿಯಲ್ಲಿ ಎಲ್ಲ ಕಡೆನೂ ಹುಡುಕ್ತಾ ಇದ್ರು. ಆದ್ರೂ ಯಾವುದೇ ಪುಣ್ಯನೂ ಇಲ್ಲ. ತಾಳ್ಮೆನ ಪಾಪ ಕಳ್ಕೊಂಡ್ರು. ಆದ್ರೂ ತಾಳ್ಮೆ ಬೇಕು ಅಂತ ಅಂದ್ಕೊಂಡು ತಾಳ್ಮೆನ ಉಂಟು ಮಾಡ್ಕೊಂಡು ಅಡವಿಯಲ್ಲಿ ಪುನಃ ಅವರು ಹುಡ್ಕಕ್ ಶುರು ಮಾಡಿದ್ರು. ಆವಾಗ ಅದೇ ಊರಲ್ಲಿದ್ದ ರಾಜಯ್ಯ ಅನ್ನುವವನನ್ನ ನೋಡಿದ್ರು. ಏನಮ್ಮ ರಾಜಮ್ಮ, ಬೆಳಿಗ್ಗೆ ಬೇಗ ಬಂದ್ರಿ, ಇನ್ನೂ ನಿಮ್ಗೆ ಗೆಡ್ಡೆಗಳು ಅಣಬೆಗಳು ಸಿಗ್ಲಿಲ್ವಾ? ಇನ್ನೂ ಇಲ್ಲ ಕಣಪ್ಪ. ನೀನು ಹೇಳಿದ ಹಾಗೆ ನಾನು ಬೆಳಗ್ಗೆನೇ ಬಂದೆ. ಸ್ವಲ್ಪನೂ ವಿಶ್ರಾಂತಿ ತಗೊಳ್ಳದೆ ಗೆಡ್ಡೆಗೋಸ್ಕರ ಅಣಬೆಗೋಸ್ಕರ ಹುಡುಕ್ತಾ ಇದ್ದೀನಿ. ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಅಮ್ಮವ್ರ ನವರಾತ್ರಿ ಬೇರೆ ಬರ್ತಾ ಇದೆ ಕಣೋ, ಹಣ ಇಲ್ಲ. ಅರೆ ಇರ್ಬೋದು ಶಾರದಮ್ಮ, ಆದ್ರೆ ನಿನಗೆ ವಯಸ್ಸಾಗಿದೆ, ಕತ್ಲಾಗ್ತಾ ಇದೆ ನೋಡು, ಕಣ್ ಕಾಣಿಸಲ್ಲ ಅಲ್ವಾ? ನನ್ ಜೊತೆ ಮನೆಗ್ ಬರ್ತೀಯಾ? ಇಲ್ಲ ಇಲ್ಲ, ಗೆಡ್ಡೆಗಳು ಅಣಬೆಗಳು ಇಲ್ಲದೆ ಇವತ್ತು ಮನೆಗೆ ಹೋಗೋ ತರ ಯಾವುದೇ ಐಡಿಯಾನೂ ಇಲ್ಲ. ನೀನು ಹೋಗು, ಆ ದುರ್ಗಾಮಾತೆ ಇದ್ದಾಳೆ, ನನ್ನನ್ನ ಅವಳು ನೋಡ್ಕೊಳ್ತಾಳೆ. ಸರಿ ಸರಿ, ಆದ್ರೆ ಇನ್ನು ಅಡವಿ ಒಳಗಡೆ ಮಾತ್ರ ಹೋಗ್ಬೇಡ. ಕಣ್ ಕಾಣಿಸಲ್ಲ ನಿನಗೆ, ಕತ್ಲಾಗ್ತಾ ಬೇರೆ ಇದೆ. ಕ್ರೂರ ಮೃಗಗಳು, ಸಿಂಹ ಹುಲಿ ಎಲ್ಲ ತಿರ್ಗಾಡೋ ಜಾಗ ಅದು. ಅಲ್ಲಿಗೋದ್ರೆ ನಿನ್ ಪ್ರಾಣ ನಿನಗ್ ಸ್ವಂತ ಆಗಲ್ಲ. ಸಿಂಹನೋ ಹುಲಿನೋ ಆ ದುರ್ಗಮ್ಮತಿಯ ವಾಹನಗಳು ತಾನೇ. ಒಳ್ಳೇದೇ ಬಿಡು ರಾಜಯ್ಯ, ಆ ದುರ್ಗಮ್ಮ ತಾಯಿನೇ ಈ ತರ ಮಾಡಿದಾಳೆ ಅಂತ ನಾನು ಅಂದ್ಕೊಂಡ್ಬಿಡ್ತೀನಿ. ಸರಿ, ನಿನ್ನಿಷ್ಟ. ಹಾಗಂತ ರಾಜಯ್ಯ ಅಲ್ಲಿಂದ ಹೊರಟು ಅವನ ಮನೆಗೆ ಹೋದ. ಆದ್ರೆ ಶಾರದಮ್ಮ ಮಾತ್ರ ಗೆಡ್ಡೆಗಳಿಗೋಸ್ಕರ ಅಣಬೆಗಳಿಗೋಸ್ಕರ ಹುಡುಕ್ತಾನೇ ಇದ್ರು. ಕತ್ಲಾಗ್ತಾ ಇತ್ತು, ಅವ್ರಿಗೆ ಕಣ್ಣು ಕಾಣಿಸ್ತಿಲ್ಲ. ಆದ್ರೂ ಕೂಡ ಯಾವುದೇ ಲಾಭ ಇಲ್ಲ. ಶಾರದಾಳಿಗೆ ದುಃಖ ಬಂತು, ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ತು. ತುಂಬಾ ಬೇಜಾರಿಂದ, ದುರ್ಗಮ್ಮನಿಗೆ ನನ್ ಮೇಲೆ ಏನೋ ಕೋಪ ಇರ್ಬೋದು, ಅದಕ್ಕೆ ನನಗೆ ಇಷ್ಟ ಕಷ್ಟನ ಕೊಡ್ತಿದ್ದಾಳೆ. ಪರವಾಗಿಲ್ಲ, ಏನು ತಗೊಳ್ದೆ ನನ್ನ ಅಡವಿಯಿಂದಂತೂ ಹೋಗೋದಿಲ್ಲ. ಹಾಗಂತ ಪಾಪ ಶಾರದಾ ದುರ್ಗಾಮಾತೆಯ ಬಗ್ಗೆ ಯೋಚನೆ ಮಾಡ್ತಿದ್ಲು. ಆವಾಗ್ಲೇ ದುರ್ಗಾಮಾತೆ ಅಡವಿಯಲ್ಲಿ ಪ್ರತ್ಯಕ್ಷವಾಗಿ ಸ್ವಲ್ಪ ದೂರದಲ್ಲಿದ್ದ ಶಾರದಾನ ನೋಡಿ ನಗಾಡ್ತಾ ಇದ್ರು. ಹಾಗೆ ನಗುತ್ತಾ ಒಬ್ಳು ಸ್ತ್ರೀಯಾಗಿ ಬದ್ಲಾದ್ರು. ಆಮೇಲೆ ಶಾರದಾ ಹತ್ರ ಬಂದ್ಲು. ಏನ್ ದೊಡ್ಡಮ್ಮ? ಹಾಗಂತ ಕೇಳಿದಾಗ ಶಾರದಾ ಹಿಂದೆ ನಿಂತಿರುವ ಆ ಹುಡುಗಿನ ನೋಡಿದ್ಲು. ತೇಜಸ್ಸು ತುಂಬಿರುವ ಅವಳ ಮುಖವನ್ನು ನೋಡಿ ಶಾರದಾ ಅಜ್ಜಿಗೆ ಒಂದು ಕ್ಷಣ ತಲೆ ಸುತ್ತಿದ ಹಾಗೆ ಇತ್ತು. ಆಮೇಲೆ ಹೇಗೋ ಸುಧಾರಿಸ್ಕೊಂಡು ಪುನಃ ಆ ಸ್ತ್ರೀನ ನೋಡಿದ್ರು. ಸಾಧಾರಣವಾಗಿ ಕಾಣಿಸಿದ್ಲು. ಯಾರ್ ನೀನು? ನಿನ್ನನ್ನ ಇಲ್ಲಿವರೆಗೂ ಎಲ್ಲೋ ನೋಡಿದಿಲ್ಲ ನಾನು. ಹೌದಮ್ಮ, ನಾನು ನೆಂಟ್ರ ಮನೆಗೆ ಹೋಗ್ತಾ ಇದ್ದೀನಿ. ದಾರಿಯಲ್ಲಿ ನೀನು ಏನೋ ಹುಡುಕ್ತಾ ಇದ್ದೆ, ಅದಕ್ಕೆ. ಏನ್ ಕಳ್ಕೊಂಡೆ ನೀನು? ಏನಿಲ್ಲಮ್ಮ, ಗೆಡ್ಡೆಗೋಸ್ಕರ ಅಣಬೆಗೋಸ್ಕರ ಹುಡುಕ್ತಾ ಇದ್ದೀನಿ. ಆದ್ರೆ ಎಲ್ಲೂ ಸಿಗ್ತಾ ಇಲ್ಲ, ನನ್ ಕಣ್ಗೂ ಕಾಣಿಸ್ತಾ ಇಲ್ಲ. ಹೇಗ್ ಸಿಗುತ್ತೆ ಹೇಳು ಅಜ್ಜಿ? ಅಡವಿಲಿರುವ ಎಲ್ಲಾ ಗೆಡ್ಡೆಗಳನ್ನ ಅಣಬೆಗಳನ್ನ ನಾನ್ ತಗೊಂಡು ಹೋಗ್ತಾ ಇದ್ದೀನಿ ಅಲ್ವಾ?
ಬೇಕಾದ್ರೆ ನಿನಗೂ ಸ್ವಲ್ಪ ಕೊಡ್ತೀನಿ. ಆ ಕೊಡಮ್ಮ, ಕತ್ಲಾಗ್ತಾ ಇದೆ, ಬಾಬಾ ಬೇಗ ಊರೊಳಗಡೆ ಹೋಗೋಣ ಹಾಗಂತ ಹೇಳಿದ್ರು. ಆವಾಗ ಆ ಸ್ತ್ರೀ ಅವರ ಬುಟ್ಟಿಯಲ್ಲಿದ್ದ ಸ್ವಲ್ಪ ಗೆಡ್ಡೆಗಳನ್ನ ಅಣಬೆಗಳನ್ನ ಶಾರದಾಳಿಗೆ ಕೊಟ್ಲು. ಆ ಬುಟ್ಟಿಗಳನ್ನ ತಲೆ ಮೇಲೆ ಇಟ್ಕೊಂಡು ಇಬ್ರು ಹಾಗೆ ಮಾತಾಡ್ಕೊಂಡು ಮೆಲ್ಲೆ ಮೆಲ್ಲೆ ಇಬ್ರು ಶಾರದಾ ಮನೆಗೆ ಬಂದ್ರು. ಆವಾಗ ಆ ಹುಡುಗಿ ಅವರಿಗೆ ಬೇಕಾದವ್ರ ನೆಂಟ್ರ ಹೆಸರು ಹೇಳಿದಾಗ ಅವ್ರು ಇಲ್ಲಿಲ್ಲ, ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅವಳನ್ನ ಮನೇಲಿ ಇಟ್ಕೊಂಡ್ರು ಶಾರದಮ್ಮ. ಆವಾಗ ಸ್ತ್ರೀ ಕೂಡ ನಗಡ್ಕೊಂಡೆ ಶಾರದಾ ಜೊತೆ ಅವರ ಮನೆಯಲ್ಲೇ ಉಳ್ಕೊಂಡ್ಲು. ಹಾಗೆ ರಾತ್ರಿ ಇಡೀ ಅವರಿಬ್ರು ಮಾತಾಡ್ತಾ ಇದ್ರು. ಬೆಳಗಾದ್ಮೇಲೆ ಶಾರದಮ್ಮ ಅವರ ಬುಟ್ಟಿಯಲ್ಲಿದ್ದ ಗೆಡ್ಡೆಗಳನ್ನ ಅಣಬೆಗಳನ್ನ ತಗೊಂಡು ವ್ಯಾಪಾರಕ್ಕೆ ಹೊರಟ್ರು. ಆವಾಗ ಅಮ್ಮವರು ಮಾಯವಾದ್ರು. ಸ್ವಲ್ಪ ಸಮಯದ ನಂತರ ಶಾರದಾ ಗೆಡ್ಡೆಗಳನ್ನ ಅಣಬೆಗಳನ್ನ ವ್ಯಾಪಾರ ಮಾಡಿ ಅದರಲ್ಲಿ ಸಿಕ್ಕಿದ ಹಣದಲ್ಲಿ ಪೂಜೆಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಂಡು ಮನೆಗೆ ವಾಪಸ್ ಬಂದ್ರು. ಆವಾಗ ಅಮ್ಮವರು ಅಲ್ಲಿ ಪ್ರತ್ಯಕ್ಷವಾದ್ರು. ಆ ದಿನದಿಂದ ನವರಾತ್ರಿ ಶುರುವಾಗ್ತಾ ಇತ್ತು. ಶಾರದಮ್ಮ ಅವ್ರತ್ರ ಇರೋದ್ರಲ್ಲೇ ಏನೋ ಒಂದು ತಿಂಡಿ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ರು. ಅಮ್ಮ ದುರ್ಗಾಮಾತೆ, ಈ ಬಡ ಭಕ್ತೆ ಕೊಡುವ ಈ ತಿಂಡಿನ ತಿನ್ನಮ್ಮ. ನನ್ನಿಂದ ನವರಾತ್ರಿ ಹಬ್ಬ ಮಾಡ್ಲಿಕ್ಕಾಗ್ಲಿಲ್ಲ. ನನ್ನಿಂದ ಆದಷ್ಟು ಏನೋ ಒಂದೇ ಒಂದು ತಿಂಡಿ ಮಾಡಿಟ್ಟಿದ್ದೇನಮ್ಮ. ಇದನ್ನೇ ಈ ಭಕ್ತೆ ಕೊಡೋ ಪ್ರಸಾದ ಅಂತ ಅಂದ್ಕೊಂಡು ತಿನ್ನಮ್ಮ. ಅವ್ರಿಗೆ ಬೇಡ ಅಂತೆ, ನನಗ್ ಕೊಡು ಅಜ್ಜಿ, ತುಂಬಾ ಹಸ್ವಾಗ್ತಾ ಇದೆ, ನಾನ್ ತಿನ್ನೋಡ್ತೀನಿ. ಹಾ, ಹಾಗೆ ಹೇಳ್ಬಾರ್ದಮ್ಮ, ಅದು ದುರ್ಗಾಮಾತೆಗೆ. ಅವಳು ತಿಂದಾದ್ಮೇಲೆ ಏನಾದ್ರೂ ಉಳಿದಿದ್ರೆ ಆಮೇಲೆ ನಾನ್ ನಿನಗೆ ಅದನ್ನ ಕೊಡ್ತೀನಮ್ಮ ಹಾಗಂತ ಹೇಳ್ದಾಗ ಆ ಸ್ತ್ರೀ ದುರ್ಗಾಮಾತೆಯಾಗಿ ಬದಲಾದ್ರು. ಶಾರದಮ್ಮ ಅದನ್ನ ನೋಡಿ ತುಂಬಾ ಸಂತೋಷಪಟ್ರು. ನಾನು ಆವಾಗ್ಲೇ ಅಂದ್ಕೊಂಡಮ್ಮ, ಅಡವಿಯಲ್ಲಿ ನಿನ್ನ ನೋಡ್ದಾಗ ನಿನ್ ಮುಖ ಇಡೀ ತೇಜಸ್ಸು ತುಂಬಿತ್ತು. ನಮ್ಮಮ್ಮ ದುರ್ಗಾಮಾತೆ ಅಂತಾನೆ ನಾನು ಅಂದ್ಕೊಂಡೆ. ಆದ್ರೆ ಅಷ್ಟು ದೊಡ್ಡ ದೇವತೆ ಈ ಬಡಭಕ್ತಿಯ ಮನೆಗೆ ಯಾಕೆ ಬರ್ತಾಳೆ ಅಂತ ಅಂದ್ಕೊಂಡ್ಯಾ? ಹಾ ಹೌದಮ್ಮ, ಇವಾಗ ಬಂದಿದ್ದೀನಲ್ವಾ, ಈ ತಿಂಡಿ ನನಗ್ ಕೊಡ್ತೀಯಾ ಹಾಗಂತ ಹೇಳಿ ಬಡಭಕ್ತೆ ಕೊಟ್ಟ ಆ ತಿಂಡಿಯನ್ನ ಅಮ್ಮವರು ತಿಂದು ಸ್ವಲ್ಪ ತಿಂಡಿನ ಅವರು ಶಾರದಮ್ಮನಿಗೂ ಕೊಟ್ರು. ಶಾರದಮ್ಮ ಅದನ್ನೋಡಿ ಸಂತೋಷಪಟ್ರು.